ಸಿಇಟಿ ಪರೀಕ್ಷೆಯ ವೇಳೆಯಲ್ಲಿ ಸಿಬ್ಬಂದಿ ಮಹಾ ಎಡವಟ್ಟೊಂದನ್ನ ಮಾಡಿಕೊಂಡಿದ್ದಾರೆ. ಶನಿವಾರ ಹಾಕಿದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ವೇಳೆ ಸಾಕಷ್ಟು ತಾಪತ್ರಯ ಉಂಟಾಗಿದೆ. ಬೀದರ್ನಲ್ಲಿ ಶನಿವಾರ ತೆಗೆಯದ ವಿದ್ಯಾರ್ಥಿ ಪರೀಕ್ಷೆಗಿಲ್ಲ ಅವಕಾಶ ಇಲ್ಲ ಸರ್, ನೀವ್ ಏನಾದ್ರೂ ಹೇಳ್ಕೊಳ್ಳಿ, ನಾನು ಶನಿವಾರ ತೆಗೆಯಲ್ಲ ಅಂತ ವಿದ್ಯಾರ್ಥಿ ಹೇಳಿದಾನೆ. ಹಾಗಾದ್ರೆ ನಿನಗೆ ಪರೀಕ್ಷೆಗೆ ಅವಕಾಶ ಇಲ್ಲ ಅಂತ ಅವನನ್ನು ವಾಪಸ್ ಕಳಿಸಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಬೇಜವಾಬ್ದಾರಿ ಸಿಬ್ಬಂದಿ ಚೆಲ್ಲಾಟ ಆಡ್ತಾ ಇದ್ದಾರೆ. ನಿಮ್ಮನೆ ಮಕ್ಳಿಗೆ ಏನ್ ಹೋಗ್ಬೇಕು, ನಿಮ್ಮನೆಗೆ ಏನ್ ಹೋಗ್ಬೇಕು ಹೇಳಿ, ತಂದೆ ತಾಯಿಗಳು ಕೊಟ್ಟಿರುತ್ತೆ, ಅಷ್ಟೊಂದು ದುಡ್ಡು ಕೊಟ್ಟು ಟ್ಯೂಷನ್ಗಳ ಕಳಿಸಿ ಅವರನ್ನ ಓದಿಸಿ ಅಲ್ಲಿ ಕಳಿಸ್ಬೇಕು ಅಂತಂದಾಗ ಶಿವಮೊಗ್ಗದಲ್ಲಿ ಶನಿವಾರವನ್ನ ಕಟ್ ಮಾಡಿ ವಿದ್ಯಾರ್ಥಿಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಪರೀಕ್ಷಾ ಸಿಬ್ಬಂದಿಯ ಎಡವಟ್ಟಿಗೆ ರಾಜ್ಯಾದ್ಯಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲೆಲ್ಲ ಹೇಳೋರು 1 ನಿಮಿಷದ ಬೆಲೆ ಗೊತ್ತಾಗ್ಬೇಕಂದ್ರೆ ಇಂಥವ್ರನ್ನ ಕೇಳಿ, 1 ವರ್ಷದ ಬೆಲೆ ಗೊತ್ತಾಗ್ಬೇಕು ಅಂತಂದ್ರೆ ಒಬ್ಬ ಸ್ಟೂಡೆಂಟ್ ಅನ್ನ ಕೇಳಿ ಅಂತ ಹೇಳಿ, ಒಂದೊಂದು ನಿಮಿಷವೂ ಒಂದೊಂದು ಸೆಕೆಂಡ್ ಇಂಪಾರ್ಟೆಂಟ್ ಅನ್ನುವಾಗ 1 ವರ್ಷದ ಭವಿಷ್ಯ ಯಾರು ಹಾಳು ಮಾಡಿದ್ರೆ ಏನು ಅನ್ನೋ ರೀತಿ ವರ್ತಿಸ್ಬಿಟ್ರೆ ಹೇಗೆ? ಒಂದ್ ಕಡೆ ಶಿವಮೊಗ್ಗ, ಒಂದ್ ಕಡೆ ಬೀದರ್ನ ಇವತ್ತಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಗಲಾಟೆ ಏನ್ ಮಾಡಿಲ್ಲ, ಗಲಾಟೆ ಮಾಡ್ತಾರೆ. ನೋಡಿ, ಸಿಇಟಿ ಪರೀಕ್ಷೆಯಿಂದ ವಂಚಿತನಾಗಿರುವಂತಹ ವಿದ್ಯಾರ್ಥಿ ಸುಚಿವ್ರತ್ ಕುಲಕರ್ಣಿ ಒಬ್ಬ 2 ಎಕ್ಸಾಮ್ ಬರೆದಿರ್ತಾನೆ. ಸರ್, ನಾನು ಕೆಮಿಸ್ಟ್ರಿ ಫಿಸಿಕ್ಸ್ ಎಕ್ಸಾಮ್ ಬರ್ದಿದ್ದೀನಿ, ಶನಿವಾರ ಹಾಕೊಂಡೆ, ಮ್ಯಾಥ್ಸ್ ಎಕ್ಸಾಮ್ ಇದೆ ಸರ್, ಗಣಿತ ಪರೀಕ್ಷೆ ಇದೆ, ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಕೂಡ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರಲ್ಲ. ಗುಂಪಾ ಸಮೀಪದ ಸಾಯಿ ಸ್ಫೂರ್ತಿ ಕಾಲೇಜಿನ ಕೇಂದ್ರದಲ್ಲಿ ಇಂಥ ಘಟನೆ ನಡೆದಿರೋದು. ಶನಿವಾರ ಹಾಕಿದ್ದಕ್ಕೆ ಗಣಿತ ಪರೀಕ್ಷೆ ಬರೆಯೋದಕ್ಕೆ ಅನುಮತಿಯನ್ನ ನಿರಾಕರಿಸಲಾಯಿತು. ಶನಿವಾರ ತೆಗೆದು ಏನಾದ್ರೂ ಮಾಡ್ಕೊಂಡ್ರೆ ಯಾರು ಹೊಣೆ ಅಂತ ಕೇಳದಂತೆ ಯಾವ ಸ್ಕೂಲಲ್ಲಿ ಆ ಸಿಬ್ಬಂದಿ ಓದಿದ್ದ ಅನ್ನೋದು ನನ್ನ ಪ್ರಶ್ನೆ. ಯಾರು ಟೀಚರು, ಯಾವ ಊರಲ್ಲಿ ಸ್ಕೂಲು, ಯಾರು ಓದಿದ್ರು ಅನ್ನೋದು ಪ್ರಶ್ನೆ. ಸಿಇಟಿ ಪರೀಕ್ಷಾ ಸಿಬ್ಬಂದಿ ಉಡಾಫೆ ಮಾತಿಗೆ ವಿದ್ಯಾರ್ಥಿ ಭವಿಷ್ಯವೇ ಕತ್ತಲಾಗಿದೆ. ನನಗನ್ಸುತ್ತೆ ನೀನಲ್ಲಿ ಸಿಇಟಿ ಪರೀಕ್ಷಾ ಅಧಿಕಾರಿಯಾಗಿ ಕೆಲಸ ಮಾಡೋದಕ್ಕೆ ನಾಲಾಯಕ್ಕು ಅಂತ ಆತರ ಏನಾದ್ರೂ ಪ್ರಶ್ನೆ ಕೇಳಿದ್ದೆ ನಿಜ ಆದ್ರೆ. ನೋಡಿ, ನೊಂದ ವಿದ್ಯಾರ್ಥಿ ಸುಚಿವ್ರತ್ ಕುಲಕರ್ಣಿ ಪರ ಪವರ್ ಟಿವಿ ನಿಂತ್ಕೊಂಡಿದೆ, ಅಭಿಯಾನವನ್ನ ಮಾಡ್ತಾ ಇದೆ. ಪವರ್ ಟಿವಿ ಆ ಹುಡುಗನಿಗೆ ನ್ಯಾಯ ಸಿಗಲೇಬೇಕು, ಅವನಿಗೆ ಮತ್ತೆ ಎಕ್ಸಾಮ್ ಕೊಡುವವರೆಗೂ ಕೂಡ ಪವರ್ ಟಿವಿಯ ಅಭಿಯಾನ ನಿಲ್ಲೋದಿಲ್ಲ. ಸುಚಿವ್ರತ್ ಕುಲಕರ್ಣಿ ಜೊತೆ ಅವರ ತಾಯಿ ನೀತಾಲ್ ಕುಲಕರ್ಣಿ ಅವರ ಜೊತೆಗೆ ನಮ್ಮ ಬೀದರ್ ಪ್ರತಿನಿಧಿ ರಾಜ್ಕುಮಾರ್ ಮಾತನಾಡಿಸಿದ್ದಾರೆ. ಏನು ಹೇಳ್ಕೊಂಡಿದ್ದಾರೆ ಕೇಳಿಸ್ಕೊಳ್ಳೋಣ. ಉಪ್ಪಿ ಸಂತರ ನಾಡು, ಶರಣರ ಬೀಡು ಅಂತ ಬೀದರ್ ಜಿಲ್ಲೆಗೆ ಇತಿಹಾಸನೇ ಇದೆ. ಆದ್ರೆ ಶರಣರ ನಾಡಲ್ಲಿ ಇವತ್ತ ಏನೋ ಒಂದು ವಿದ್ಯಾರ್ಥಿಗೆ ಕೊಳ್ಳೆಲ್ ಹಾಕುವಂತ ಶನಿವಾರ ತೆಗಿ, ಇಲ್ಲಾಂದ್ರೆ ನಿನಗೆ ಎಕ್ಸಾಮ್ಗೆ ಕೂಡ್ಸ್ಕೊಡಲ್ಲ ಅಂತ ಹೇಳಿ ಒಂದು ಅಮಾನತ ಕೃತ್ಯ ನಡೆದಿದ್ದಾರೆ ಬೀದರ್ ಜಿಲ್ಲೆಯ ಒಂದು ಸ್ಕೂಲ್ನವರು. ಆ ಕುರಿತಾಗಿ ಆ ವಿದ್ಯಾರ್ಥಿ ನಮ್ ಜೊತೆ ಇದ್ದಾನೆ, ಏನ್ ಹೇಳ್ತಾನ ಬನ್ನಿ ಕೇಳೋಣ. ನಿನ್ನೆ ಸಿಇಟಿ ಎಕ್ಸಾಮ್ ಕೊಡ್ಲಿಕ್ಕೆ ಹೋಗಿದ್ದೆ, ಮ್ಯಾಥ್ಸ್ ಇತ್ತು 10:30ಗೆ, 10 ಪ್ರೆಸೆಂಟ್ ಇದ್ದ ಸೆಂಟ್ರಲ್ ಪ್ರಿಮೈಸಸ್ ಅಲ್ಲಿ. ಇದು ಚೆಕ್ ಮಾಡ್ದಿದ್ ನೋಡಿದ್ರು, ಅವ್ರ ಅಂದ್ರು ಕಟ್ ಮಾಡ್ಕೊಂಡ್ ಬಾ, ತೆಕ್ಕೊಂಡ್ ಬಾ, ಆಗಿನ ಗಲಾವ್ ಮಾಡ್ತಂತ ಅಂತ ಅಂದ್ರು. ನಾನಂದ ಹಂಗ್ ನಮ್ದು ಇದು ಪದ್ಧತಿಯಲ್ಲಿ ಹಿಂಗ್ ತೆಗಿಲಿಕ್ ಬರಲ್ಲ ಈ ಶನಿವಾರಕ್ಕೆ, ನೀವು ಇದಕ್ಕೆ ಫುಲ್ ಚೆಕ್ ಮಾಡಿ ಮೇಕೆ ಬಿಡ್ರಿ ಅಂತಂದ. ಅವ್ರು ಎಷ್ಟು ಕೇಳಿಲ್ಲ, ಎಷ್ಟು ರಿಕ್ವೆಸ್ಟ್ ಮಾಡ್ದೆ ನಾನು ಇಸ್ಬೇಕಂತ. ಫಿಸಿಕ್ಸ್ ಕೆಮಿಸ್ಟ್ರಿ ಅದಕ್ಕೆ ಕೊಡ್ಸ್ರಿ, ಆಗ್ನೂ ನಾರ್ಮಲ್ ಚೆಕ್ ಮಾಡಿದ್ರಿ, ಈ ಮ್ಯಾಥ್ಸ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳ್ದ. ಅವ್ರಂದ್ರು ಅದಕ್ಕೆ ನಾರ್ಮಲ್ ಚೆಕ್ ಮಾಡಿದ್ವಿ, ಇದಕ್ಕೆ ಥೋಡೆ ಸ್ಟ್ರಿಕ್ಟ್ ಚೆಕ್ ಮಾಡ್ತಾ ಇದೀವಿ, ಅದಕ್ಕೆ ತೆಕ್ಕೊಂಡ್ ಬರ್ಬೇಕೆ, ಇಲ್ಲ ನಾವು ಎಕ್ಸಾಮಿಗೆ ಅಲೌ ಮಾಡಲ್ಲ ಅಂತ ಹೇಳಿದ್ರು ಅವರು. ಹಿಂದೆ ಎಕ್ಸಾಮ್ ಕೂಡ ಫಿಸಿಕ್ಸ್ ಕೆಮಿಸ್ಟ್ರಿ ಕೊಟ್ಟೆ, ಪೇಪರ್ ಆಯ್ತು, ಅವ್ರು ಅದಕ್ಕೆ ಏನು ಅಬ್ಜೆಕ್ಷನ್ ಮಾಡಿಲ್ಲ. ಈ ಮ್ಯಾಥ್ಸ್ ಪೇಪರ್ ದಿವಸಿಗೆ ಬೆಳಿಗ್ಗೆ ನೋಡಿ ಇದು ಕಟ್ ಮಾಡ್ಕೊಂಡ್ ಬಾ ಅಂತಂದ್ರು. ಅದಕ್ಕೆ ನಾನು ಅದೇ ಹೇಳ್ದೆ, ಫಿಸಿಕ್ಸ್ ಕೆಮಿಸ್ಟ್ರಿಗೆ ಅಲೌ ಮಾಡಿದ್ವಿ, ಇದಕ್ ಮಾಡಿಲ್ಲ ಅಂತಂದ್ರೆ ಅವ್ರಂದ್ರು ನಾವು ಅದಕ್ಕೆ ನಾರ್ಮಲ್ ಚೆಕ್ ಮಾಡಿದ್ವಿ ಎಲ್ಲರಿಗೆ, ಇದಕ್ಕೆ ಸ್ಟ್ರಿಕ್ಟ್ ಚೆಕ್ ಮಾಡ್ತಾ ಇದ್ವಿ, ಇದಕ್ ಕಾಣಿಸ್ತು, ನೀವು ಕಟ್ ಮಾಡ್ಕೊಂಡೇ ಬರ್ಬೇಕು ಅಂತಂದ್ರು ಅವರು. ಕುದಿಗೆಯಲ್ಲಿ ಸಿಕ್ಕಾಕೊಂಡ್ರು, ನಮ್ದು ಕಾಲೇಜಲ್ಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ನೀವು ತೆಕ್ಕೊಂಡೇ ಹೋಗ್ಬೇಕು ಅಂತಂದ್ರು ಆಫೀಸರ್ ಅವರು. ಇದು ಇಷ್ಟು ಏನೋ ವಿದ್ಯಾರ್ಥಿ ಮಾತಿತ್ತು. ವಿದ್ಯಾರ್ಥಿ ತಾಯಿ ಇದ್ದಾರೆ, ಅವ್ರ ಏನ್ ಹೇಳ್ತಾರೆ ಬನ್ನಿ ಅವ್ರಿಗೆ ಕೇಳೋಣ. ಅದೇ ಪೂರಾ ಅನ್ಯಾಯ ಆಗೇದ್ರಿ ಸರ್ ನಮ್ಗ. ಒಂದ್ ಶನಿವಾರ ಒಂದ್ ಸಣ್ಣ ಒಂದ್ ಶನಿವಾರ ಸರಿಯಾಗಿ ಧಾರ ಅಂತಾರ ಅವ್ರು ಶನಿವಾರಕ್ಕ ಅಂತ. ಬಹಳ ಭಾರತ ದೇಶದಾಗ ನಾವು ಬ್ರಾಹ್ಮಣ ಸಮಾಜದವ್ರು ಅದಕ್ ಬಹಳ ಇಂಪಾರ್ಟೆಂಟ್ ಅದ ಸರ್. ಅದಕ್ ನಾವ್ ಧಾರ ಅಂತ ಹೇಳಂದು ಅಪಮಾನಾರ ಮಾಡ್ಯಾರೆ, ಅದ ಹೋಗ್ಲಿ, ಅದೇನ್ ನಾ ಹಿಡಿಯಲ್ಲ. ಖರೆ ಅದು ಇದು ಮಾಡಿ ಮತ್ತೇನಂತಾರ, ನಿನ್ಗ ಇದು ಏನಾರ ಹಾಕೊಂಡಿದ್ರೆ ನಾವ್ ಏನ್ ಮಾಡ್ಬೇಕು ಒಂದ್ ಆನ್ಸರ್ ಬರೋದು, ಅಷ್ಟೆಲ್ಲ ಅವನಿಗೆ ತ್ರಾಸ್ ಕೊಟ್ಟಾರ್ರಿ ಸರ್. ನಮಗ್ ಒಂದೇ ಅದರಿ ಸರ್, ಅವ್ನಿಗೆ ಚಲೋಂದ್ ಕಾಲೇಜ್ನ ಅಡ್ಮಿಷನ್ ಸಿಗ್ಬೇಕು, ನಮ್ದು ಗೌರ್ಮೆಂಟ್ ನಮಗ್ ಹೆಲ್ಪ್ ಆಗ್ಬೇಕಷ್ಟೇ.
ಅಡ್ಮಿಷನ್ ಕೊಡಿಸ್ಬೇಕು ನೋಡ್ರಿ ಸರ್. ಯಾಕಂದ್ರ ಅವ ಪೂರಾ ಮೆಂಟಲಿ ಡಿಸ್ಟರ್ಬ್ ಆಗೋಗ್ಯಾನ, ರಾತ್ರಿ ಎಲ್ಲ ಓದ್ಕೊಂಡ್ ಹೋಗ್ಯಾನ. ಅವ್ರು ಒಂದು ಅಲ್ಲೇ ತನ ಟೈಮ್ ಆಗ್ಲತ್ತಿದ್ರಿ ಸರ್, ಬಿಡ್ರಿ ಚೆಕ್ ಮಾಡಿ ಬಿಡ್ರಿ ಅಲ್ಲೇ ತನ ಕೇಳಿಲ್ಲ ಅವ್ರು. ಅದು ತೆಗ್ದ್ರೆ ನಾವ್ ಬಿಡ್ತೇವ ಅಂದ. ಅದಕ್ಕೆ ಅವ ಪೂರಾ ಅಳ್ಕೋತ ಬಂದು ಡಿಸ್ಟರ್ಬ್ ಆಗ್ಯಾನ ಸರ್. ಅವ ಎಕ್ಸಾಮ್ ಪೂರಾ ಇದಾಗ್ಯದ ಅವನಿಗೆ. ಅವ್ರಿ ಚಲೋನ್ ಕಾಲೇಜ್ನ ಸೀಟ್ ಸಿಕ್ಕರು ಗುಣ ಅದ ಸರ್. ನಿನ್ನ ಹೇಳ್ಯಾರ್ರಿ ಪ್ರಿನ್ಸಿಪಲ್ ಸರ್, ಈ ಕಳಸ್ರಿ ಮೇಡಮ್, ನಾವು ಕುಡಿಸ್ತೇವೆ 11 ಗಂಟೆ ಕಳಸ್ರಿ ಅಂತಂದಾರ. 11 ಗಂಟೆಗೆ ಹೋಗ್ಲಿಕ್ಕೆ ಟೈಮ್ ಆಗೋಗ್ಯದ, 12 ಆಗೋಗ್ಯದ. ಈ ಟೈಮ್ ಆಗ್ಯದ ಮೇಡಮ್, ಈ ಪೇಪರ್ ಹೋಗಿದ್ ಹೋಯ್ತು, ಮುಂದಿನ ಪೇಪರ್ ಇದು ಮಾಡ್ರಿ, ಏನ್ ಅಲ್ಲಿಗೆ ಹೋಗ್ಬೇಡ್ರಿ ಹೇಳ್ಬೇಡ್ರಿ ಅಂತ ಹಿಂಗೆಲ್ಲಾ ಅಂದಾರ್ರಿ ಸರ್. ಇದಿಷ್ಟು ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿ ತಾಯಿಗಳ ಮಾತಾಗಿತ್ತು. ಅವರಿಗೆ ಒಟ್ನಲ್ಲಿ ನಮ್ಗೆ ನನ್ನ ಮಗನಿಗೆ ಒಳ್ಳೆ ಕಾಲೇಜ್ ಬೇಕು, ಮತ್ತಂದ್ರೆ ಒಳ್ಳೆ ವಿದ್ಯಾಭ್ಯಾಸ ಆಗ್ಬೇಕು. ಯಾಕಂದ್ರೆ 1 ವರ್ಷಗಳ ಕಾಲ ಅವರು ಓದಿ ಇವತ್ತು ಮನೇಲಿ ಕೂಡ್ಬೇಕಾದ್ರೆ ಸಾಕಷ್ಟು ಒಂದು ಕಷ್ಟ ಆಗಿದೆ ಅಂತ ಹೇಳ್ತಿದ್ರೆ. ರಾಜ್ಕುಮಾರ್, ಪವರ್ ಟಿವಿ, ಬೀದರ್. ಹೀಗಾಗಿ ಸಂಬಂಧಪಟ್ಟಂತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇದನ್ನು ವಿಶೇಷ ಒಂದು ಪ್ರಕರಣವನ್ನು ಗಮನಿಸಿ ಪರಿಗಣಿಸಿ ಆ ಮಗುವಿಗೆ ಪುನಃ ಪರೀಕ್ಷೆ ಕೊಡ್ಲಿಕ್ಕೆ, ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಮಗು ಅಪ್ರಾಪ್ತಿ ಆಗಿದ್ದಲ್ಲಿ, 18 ವರ್ಷದ ಒಳಗೆ ಮಗು ಆಗಿದ್ದಲ್ಲಿ ನಾವು ಅದರ ಬಗ್ಗೆ ಇನ್ನೂ ದಾಖಲಾತಿ ಗಮನಿಸ್ತಾ ಇದ್ದೀವಿ. ಮಗು ಅಪ್ರಾಪ್ತಿ ಆಗಿದ್ದಲ್ಲಿ ನಮ್ಮ ಆಯೋಗದಲ್ಲಿ ನಾವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ದಾಖಲು ಮಾಡಿಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವಿಚಾರಣೆಗೆ ಒಳಪಡಿಸ್ತೀವಿ. ವಿಚಾರಣೆಯಲ್ಲಿ ಬಂದಂಥ ವರದಿ ಆಧರಿಸಿ ಸೂಕ್ತ ಕ್ರಮಕ್ಕಾಗಿ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ. ಈಗಾಗಲೇ ನಾನು ಮಗುವಿನೊಂದಿಗೆ ಮಾತನಾಡಿದಾಗ ಬಹಳ ಒಂದು ನೊಂದ್ಕೊಂಡಿದೆ. ಯಾಕಂದರೆ ಆ ಪೊಲೀಸ್ ಇಲಾಖೆಯವರು ಯಾರು ಮಾತಾಡಿದಾರೋ ಗೊತ್ತಿಲ್ಲ, ನಿಮ್ಮ ಮೇಲೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಯಾರು ಜವಾಬ್ದಾರಿ ಅಂತ ಹೇಳಿದಾರಂತೆ. ಅದು ಅಕ್ಷಮ್ಯ ಅಪರಾಧ. ಹೀಗಾಗಿ ಸಂಬಂಧಪಟ್ಟಂತ ನೋಡಿ, ಇದು ಬೀದರ್ನ ಕಥೆ. ಆದ್ರೆ ಇನ್ನು ಶಿವಮೊಗ್ಗದಲ್ಲಿ ಸಿಇಟಿ ಬರೆಯುವಂತಹ ವಿದ್ಯಾರ್ಥಿಯ ಜನಿವಾರವನ್ನ ಕಟ್ ಮಾಡಿ ಅಮಾನವೀಯತೆಯನ್ನ ಮೆರೆದಿರೋದು. ಅದೇನ್ ಪ್ರಾಬ್ಲಮ್ ಆಗ್ತಿತ್ತೋ ನನಗಂತೂ ಗೊತ್ತಿಲ್ಲ. ಮೆಟಲ್ ಯೂಸ್ ಮಾಡಬಾರ್ದು, ಮೆಟಲ್ಗಳು ತೆಗೆಸ್ತಾರೆ, ವಾಟ್ ಎವರ್ ಗೋಲ್ಡ್ ಇರ್ಲಿ ಸಿಲ್ವರ್ ಇರ್ಲಿ ತೆಗೆಸ್ತಾರೆ, ದಟ್ ಇಸ್ ಡಿಫ್ರೆಂಟ್. ಬಟ್ ಜನಿವಾರ ಏನ್ ಮಾಡ್ತಿತ್ತು ಅನ್ನೋ ಪ್ರಶ್ನೆ ಇದೆ. ಶಿವಮೊಗ್ಗದಲ್ಲಿ ಪರೀಕ್ಷಾ ಸಿಬ್ಬಂದಿಯ ಅತಿ ದೊಡ್ಡ ಎಡವಟ್ಟಿದು. ಆದಿಚುಂಚನಗಿರಿ ಕಾಲೇಜಿನ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿರೋ ಘಟನೆ. ಜನಿವಾರ ತೆಗೆಯೋದಕ್ಕೆ ನಿರಾಕರಿಸಿದಂತಹ ವಿದ್ಯಾರ್ಥಿಯ ಮೇಲೆ ಒತ್ತಡ ಹಾಕಿ ಬಲವಂತವಾಗಿ ಜನಿವಾರವನ್ನ ಕಟ್ ಮಾಡಿ ಅದನ್ನ ಡಸ್ಟ್ಬಿನ್ಗೋ, ಆ ಕಾಶಿದಾರನ ಡಸ್ಟ್ಬಿನ್ ಬಿಸಾಕ್ತಿರುವಂತ ಆರೋಪ ಇದೆ. ಪರೀಕ್ಷಾ ಸಿಬ್ಬಂದಿಯ ಎಡವಟ್ಟಿಗೆ ಬ್ರಾಹ್ಮಣ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಂಗಿಯ ಮಗ ಅಭಿಜ್ಞ ಸಿಇಟಿ ಎಕ್ಸಾಮಿಗೋಸ್ಕರ ಶಿವಮೊಗ್ಗದ ಆದಿಚುಂಚನಗಿರಿ PU ಕಾಲೇಜಿಗೆ ನಿನ್ನೆ ಹೋಗಿದ್ದ. ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ಗೇಟಲ್ಲೇ ಇವನು ಟಿ ಶರ್ಟ್ ಪಕ್ಕ ಇದ್ರಲ್ಲಿ ಜನಿವಾರ ಕಂಡಿದೆ. ಅದಕ್ಕೋಸ್ಕರ ಅವ್ರು ಜನಿವಾರ ತೆಕ್ಕೊಂಡು ಒಳಗೆ ಬರ್ಬೇಕು, ಇಲ್ದರೆ ಎಂಟ್ರಿ ಇಲ್ಲ ಅಂತ ಹೇಳ್ಯಾರೆ. ಅವನೇನ್ ಮಾಡ್ಯಾನ, ಯಾವ ಕಾರಣಕ್ಕೂ ನಾನು ಜನಿವಾರ ತೆಗಿಯಲ್ಲ, ಹಾಗಿದ್ರೆ ನಾನು ಎಕ್ಸಾಮಿಗೆ ಬರೆಯಲ್ಲೇ ಹೊರತು ಜನಿವಾರ ತೆಗಿಯಲ್ಲ ಅಂತ ಅವನು ಸ್ಪಷ್ಟವಾಗಿ ಹೇಳ್ಯಾನೆ. 1/4 ಗಂಟೆ ಅವನಲ್ಲಿ ಕೂತರಿಸಿ ಯಾಕೆ ಜನಿವಾರ ತೆಗಿಯಲ್ಲ ಅಂತ ಗ್ಯಾರಂಟಿ ಆದ್ಮೇಲೆ ಅವನು ಒಳಗೆ ಕರೆದು ಅವನ ಕೈಲಿರ್ತಕ್ಕಂಥ ಕಾಶಿದಾರನ್ನು ತೆಗೆಸಿ ಅದನ್ನ ಡಸ್ಟ್ಬಿನ್ಗೆ ಹಾಕಿ ಅಲ್ಲಿಂದ ಅವ್ನು ಒಳಗೆ ಕಳಿಸ್ಯಾರ. ಎಕ್ಸಾಮಿಗೆ ಪರೀಕ್ಷೆ ಬರುತ್ತೆ. ಇನ್ನು 2 ಹುಡುಗರಿಗೆ ಈ ರೀತಿ ಆಗಿದೆ, ಜನಿವಾರ ತೆಗೆಸಿ ಬರ್ಲಿಕ್ಕೆ ಕೂರಿಸ್ಯಾರ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ಈ ಥರ ಒಂದು ಎಕ್ಸಾಮಿನೇಷನ್ ಸೆಂಟ್ರಲ್ನಲ್ಲಿ ಬಂದುಬಿಟ್ಟು ನಮ್ಮ ಜನಿವಾರಗಳನ್ನು ತೆಗೆಯುವಂಥ ಹೇಯ ಕೃತ್ಯ ಮಾಡ್ತಾ ಇರೋದು ನಿಜವಾಗ್ಲೂ ಖಂಡನೀಯ. ಸೊ ಈ ಥರ ಮಾಡೋದು ಬ್ರಾಹ್ಮಣ ಸಮಾಜದ ಮೇಲೆ ಮಾಡಿರುವಂತಹ ಒಂದು ದೌರ್ಜನ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಥರ ಒಂದು ಎಕ್ಸಾಮಿನೇಷನ್ ಸೆಂಟ್ರಲ್ನಲ್ಲಿ ಬಂದುಬಿಟ್ಟು ನಮ್ಮ ಜನಿವಾರಗಳನ್ನು ತೆಗೆಯುವಂಥ ಹೇಯ ಕೃತ್ಯ ಮಾಡ್ತಾ ಇರೋದು ನಿಜವಾಗ್ಲೂ ಖಂಡನೀಯ. ಸೊ ಈ ಥರ ನಮ್ಮ ದುರ್ದೈವ, ಈ ಸರ್ಕಾರ ಪರೀಕ್ಷಾ ಸಿಇಟಿ ಕೇಂದ್ರಕ್ಕೆ ಪರೀಕ್ಷೆ ಬರೆಯೋಕ್ಕೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಇಡೀ ಬ್ರಾಹ್ಮಣ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಅಂತ ಹೇಳಕ್ಕೆ ಬಯಸ್ತೇನೆ. ನಮ್ಮ ದುರ್ದೈವ, ಈ ಸರ್ಕಾರ ಪರೀಕ್ಷಾ ಸಿಇಟಿ ಕೇಂದ್ರಕ್ಕೆ ಪರೀಕ್ಷೆ ಬರೆಯೋಕ್ಕೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿ ನೋಡ್ರಿ, ಯಾರು ಬೇಕಾದ ಹೇಳಿ ಸಿಇಟಿ ಪರೀಕ್ಷೆ ವಂಚಿತ ವಿದ್ಯಾರ್ಥಿ ಸುಚಿವ್ರತ್ಗೆ ನ್ಯಾಯ ಸಿಗಲೇಬೇಕು. ಬೀದರ್ ವಿದ್ಯಾರ್ಥಿಗೆ ಸಿಇಟಿ ಬರೆಯೋದಕ್ಕೆ ಅವಕಾಶವನ್ನ ಕೊಡ್ಲೇಬೇಕು. ಯಾಕಂದ್ರೆ ಇದು ಆ ವಿದ್ಯಾರ್ಥಿಯ ತಪ್ಪಲ್ಲ, ಇಲಾಖಾ ಸಿಬ್ಬಂದಿಯಿಂದ ಆಗಿರುವಂತಹ ತಪ್ಪು. ಬೀದರ್ ವಿದ್ಯಾರ್ಥಿಗೆ ಸಿಇಟಿ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಲೇಬೇಕು. ಆ ವಿದ್ಯಾರ್ಥಿಗೆ ಅನ್ಯಾಯ ಆಗಬಾರದು. ಇದು ಪವರ್ ಟಿವಿ ಕಳಕಳಿ. ಬೆಳಗ್ಗೆಯಿಂದ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದೆ ಪವರ್ ಟಿವಿ. ನಮ್ಮ ವರದಿಗೆ ಸ್ಪಂದಿಸಿ ನ್ಯಾಯದ ಭರವಸೆಯನ್ನ ಸಚಿವರು ಕೊಟ್ಟಿದ್ದಾರೆ. ಸಚಿವರ ಮೇಲೆ ನಮಗೂ ಕೂಡ ಒಂದಷ್ಟು ಭರವಸೆ ಇದೆ, ಅವರು ಆ ವಿದ್ಯಾರ್ಥಿಗೆ ನ್ಯಾಯವನ್ನ ಒದಗಿಸ್ಕೊಡ್ತಾರೆ ಅಂತ ಹೇಳಿ.
ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಜೊತೆಗೆ ತಮ್ಮ ಇಲಾಖೆ ಅಲ್ಲದಿದ್ರೂ ಕೂಡ ನಾನು ಆ ಸಂಬಂಧಪಟ್ಟಂತ ಇಲಾಖೆಯವ್ರ ಜೊತೆ ಮಾತನಾಡಿ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಹಾಗಾದ್ರೆ ಎಂಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಈ ರೀತಿ ನಾನು ನಮ್ಮ ಇಡಿ ಅವರಿಗೆ ತಕ್ಷಣ ವರದಿ ಕೊಡಿ ಅಂತ ಕೇಳಿದ್ದೀನಿ. ಅವ್ರೇನು ಹೇಳಿದ್ರು, ನನಗೆ ADC ಅವರು, ಶಿವಮೊಗ್ಗ ADC ಅವರು ಈ ರೀತಿ ಏನು ಆಗಿಲ್ಲ ಅಂತೇಳಿ ಹೇಳ್ತಾರೆ. ಯಾಕಂದರೆ ನಾವು CET ಪರೀಕ್ಷೆ ನಡೆಸ್ತಕ್ಕಂಥ ಹೊಣೆಗಾರಿಕೆ ಆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ನಮ್ಮ ಸೆಟ್ ಏನು ಪ್ರೋಟೋಕಾಲ್ಸ್ ಇದೆ, ಏನು ಪಾಲನೆ ಮಾಡಬೇಕು, ಅದರ ಅಡಿಯಲ್ಲಿ ಅವ್ರು ಕೆಲಸ ಮಾಡಬೇಕಾಗುತ್ತೆ. ನಾವು ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ. ಆ ರೀತಿ ಯಾರಾದರೂ ಯಾವುದಾದ್ರೂ ಒಂದು ಕೇಂದ್ರದಲ್ಲಿ ಏನೋ ನಾನು ಪತ್ರಿಕೆಯಲ್ಲಿ ಯಾವುದೋ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು, ಆ ರೀತಿ ಆಗಿದ್ದೇ ಆಗಲ್ಲಿ ಖಂಡಿತ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ. ನಾನು ನಮ್ಮ ಇಡಿ ಅವರಿಗೆ ತಕ್ಷಣ ವರದಿ ಕೊಡಿ ಅಂತ ಕೇಳಿದ್ದೀನಿ. ಅವ್ರೇನು ಹೇಳಿದ್ರು, ನನಗೆ ADC ಈ ತರ ಯಾವುದೇ ತರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ, ಆ ತರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ. ನನ್ಗೆ ಗೊತ್ತಿರೋ ಪ್ರಕಾರ ಈ ತರ ಏನಾದ್ರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆಕ್ಷನ್ ತಗೊಳ್ತಕ್ಕಂಥದ್ದನ್ನ ನಾನು ಇಮಿಡಿಯೇಟ್ ಆಗಿ ಹೇಳ್ತಕ್ಕಂಥದ್ದು ಮಾಡ್ತೀನಿ. ಯಾಕಂದ್ರೆ ದಿಸ್ ಇಸ್ ನಾಟ್ ಅಲೌಡ್. ಯಾಕಂದ್ರೆ ಮಕ್ಕಳು ಇದ್ರೊಳಗೆ